ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನೀವು ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಮುಂದೆ ಬರುವಂಥ ದಿನದಲ್ಲಿ ಯಾವೆಲ್ಲ ವಿಷಯಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಯಾರಿಗೆ ಪರ್ಸ್ನಲ್ ಆಗಿ ರೀಡಿಂಗ್ ಬೇಕಾಗಿದೆ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ? ಎಸ್, ಇನ್ಸ್ಟಾಗ್ರಾಮನ್ನು ಕೂಡ ಫಾಲೋ ಮಾಡಿ, ಲಿಂಕ್ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿಬಿಟ್ಟು ಅಲ್ಲೂ ಕೂಡ ಜನರಲ್ ರೀಡಿಂಗ್ ಬರ್ತಾ ಇರುತ್ತೆ, ವಾಚ್ ಮಾಡಿ. ಓಕೆ, ಫಸ್ಟ್ ಒನ್ ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ. ನೀವು ಯಾವ ವಿಷಯದಲ್ಲಿ, ಓಕೆ, ಈಸ್ ಆಫ್ ಪೆಂಟಿಕಲ್, ಎಚ್ಚರಿಕೆಯಿಂದ ಇರಬೇಕು ನೀವು. 3 ಆಫ್ ಕಪ್ಸ್ ಬರ್ತಿದೆ, ಪೇಜ್ ಆಫ್ ಸಾರ್ಡ್ಸ್, ಏಸ್ ಆಫ್ ಸಾರ್ಡ್ಸ್, 10 ಆಫ್ ಪೆಂಟಿಕಲ್, ಕಿಂಗ್ ಆಫ್ ಕಪ್ಸ್, 4 ಆಫ್ ಸಾರ್ಡ್ಸ್. Okay, 3 of, the Empress card, the Chariot, Justice ಕಾರ್ಡ್ ಬರ್ತಾ ಇದೆ, ಬಾಟಮ್ ಆಫ್ ದ ಕಾರ್ಡ್ ದ ಡೆವಿಲ್ ಕಾರ್ಡ್. ಓಕೆ, ಫಸ್ಟ್ ಆಫ್ ಆಲ್ ಕಾರ್ಡ್ಗಳನ್ನೆಲ್ಲ ಸೆಟ್ ಮಾಡ್ಕೊಳ್ಳೋಣ. ಓಕೆ, ಎಸ್, ನೀವು ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಮುಂದಿನ ದಿನದಲ್ಲಿ ನಿಮ್ಮ ಲೈಫಲ್ಲಿ ಕೆಲವೊಬ್ಬರು ಮೋಸ ಮಾಡುವಂಥ ಸಾಧ್ಯತೆಗಳಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಯಾರಾದರೂ ನಿಮಗೆ ಚೀಟ್ ಮಾಡಬಹುದು, ಮೋಸ ಮಾಡಬಹುದು ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕೆಲವೊಂದು ನಿರ್ಧಾರಗಳು, ನಿಮ್ಮ ಕೆಲವೊಂದು ತಪ್ಪು ನಿರ್ಧಾರಗಳು ನಿಮ್ಮ ಲೈಫಲ್ಲಿ ಬರುವಂಥ ಒಂದು ಸಕ್ಸಸ್ ಇರಬಹುದು, ಅಥವಾ ನಿಮ್ಮ ಲೈಫಲ್ಲಿ ಬರುವಂಥ ಅಪಾರ್ಚುನಿಟಿಗಳನ್ನಿರಬಹುದು, ಅಥವಾ ನಿಮ್ಮ ಲೈಫಲ್ಲಿ ಏನಾದರೂ ಚೇಂಜಸ್ ಆಗಬೇಕು ಅಂತ ಇದ್ದರೆ ನಿಮ್ಮ ಕೆಲವೊಂದು ತಪ್ಪು ನಿರ್ಧಾರಗಳು, ರಾಂಗ್ ಡಿಸಿಷನ್ನ ಮಾಡಿ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಸಕ್ಸಸ್ಸಿಗೆ ಅದು ಅಡ್ಡಿ ಆಗಬಹುದು, ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಬೋದು ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಸೊ ನೀವೇನೇ ನಿರ್ಧಾರಗಳನ್ನು ಮಾಡಬೇಕು ಅಂತ ಇದ್ರೂ ಕೂಡ ಯಾವುದೇ ವಿಷಯದಲ್ಲಾಗಿರ್ಬೋದು, ಓಕೆ, ಯಾವುದೇ ವಿಷಯದಲ್ಲಾಗಿರ್ಬೋದು, ನೀವು ಯಾವ ರೀತಿಯಾಗಿ ನಿರ್ಧಾರಗಳನ್ನು ತಗೊಳ್ತೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆ ನಿರ್ಧಾರ ನಿಮ್ಮ ಲೈಫಲ್ಲಿ ಮುಂದಿನ ಜೀವನ ನಿಮಗೆ ಎಫೆಕ್ಟ್ ಆಗಬಾರ್ದು ಆ ಒಂದು ನಿರ್ಧಾರದಿಂದ. ಆ ರೀತಿಯಾಗಿ ಕುತ್ಕೊಂಡು ಯೋಚನೆ ಮಾಡಿ ನಿರ್ಧಾರಗಳನ್ನು ಮಾಡಿ. ಹಾಗೆಯೇ ಕೆಲವೊಬ್ರು ಮೋಸ ಮಾಡುವಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ, ಸಾಧ್ಯತೆ ಇದೆ ಅಂತ ಹೇಳಿ. ಯಾರನ್ನಾದ್ರೂ ಬಿಲೀವ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಗಮನ ಇರಲಿ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ನಿಮ್ಮ ನಂಬಿಕೆಗಳಿಗೆ ದ್ರೋಹ ಆಗುವಂಥ ಚಾನ್ಸಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ನೀವು ಯಾರನ್ನೊಬ್ರನ್ನ ತುಂಬ ಟ್ರಸ್ಟ್ ಮಾಡಿದ್ದೀರಾ, ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ವ್ಯಕ್ತಿನ ತುಂಬ ಬಿಲೀವ್ ಮಾಡ್ತಾ ಇದ್ದಾರೆ, ನಿಮಗೆ ಅವ್ರು ಸಪೋರ್ಟ್ ಮಾಡ್ತಿರ್ಬೋದು, ಅಥವಾ ಫೈನಾನ್ಷಿಯಲಿ ನಿಮಗೆ ಅವ್ರು ಸಪೋರ್ಟ್ ಮಾಡ್ತಿರ್ಬೋದು, ಅಥವಾ ನೀವು ಅವರಿಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿರ್ಬೋದು. ಇಲ್ಲಿ ಫ್ಯಾಮಿಲಿ ಮೆಂಬರ್ಸೇ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯಾವುದೋ ಒಂದು ವ್ಯಕ್ತಿ ಮೇಲೆ ನೀವು ತುಂಬಾ ಟ್ರಸ್ಟ್ ಮಾಡ್ತಾ ಇದ್ದೀರಾ, ನಂಬಿಕೆ ಇಟ್ಟಿದ್ದೀರಾ. ಸೊ ಇಲ್ಲೊಂದು ಕಡೆ ಆ ನಂಬಿಕೆ ದ್ರೋಹ ಆಗುವಂಥ ಸಾಧ್ಯತೆ ಇಲ್ಲಿ ಕಾಣಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಿ, ಯಾರನ್ನು ಕೂಡ ಅತಿಯಾಗಿ ನಂಬುವಂಥದ್ದು ಇಲ್ಲಿ ಆ ಥರ ಒಂದು ತಪ್ಪುಗಳನ್ನ ಮಾಡಬೇಡಿ. ಸೊ ನಿಮ್ಮ ನಂಬಿಕೆಗೆ ದ್ರೋಹ ಆಗುವಂಥ ಸಾಧ್ಯತೆ ಕೂಡ ಇದೆ. ಇಲ್ಲಿ ನಿಮ್ಮ ಸ್ನೇಹಿತರೇ ಆಗಬಹುದು, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ತುಂಬ ಆತ್ಮೀಯರು, ನೀವು ಯಾರನ್ನು ತುಂಬ ಟ್ರಸ್ಟ್ ಮಾಡ್ತಾ ಇದ್ದೀರಾ, ತುಂಬ ನಿಮ್ಮ ಕ್ಲೋಸ್ ಸರ್ಕಲಲ್ಲಿ ತುಂಬ ಕ್ಲೋಸ್ ಫ್ರೆಂಡ್ ಅಂತ ಯಾರಿದ್ದಾರೆ, ಅಥವಾ ನಿಮ್ಮ ಪರ್ಸ್ನಲ್ ಎಲ್ಲ ವಿಷಯಗಳು ಗೊತ್ತಿರುವಂಥ ಯಾರು ಆತ್ಮೀಯರಿದ್ದಾರೆ, ಅವರಿಂದ ಎಲ್ಲೋ ಒಂದು ಕಡೆ ನಂಬಿಕೆ ದ್ರೋಹ ಆಗುವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಈ ಒಂದು ವಿಷಯದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನೋಂಥ ಒಂದು ಚಾನಲ್ ಮೆಸೇಜ್ ಇಲ್ಲಿ ಬರ್ತಿದೆ. ಆ್ಯಂಡ್ ಇಲ್ಲಿ ಪೇಜ್ ಆಫ್ ಸಾರ್ಟ್ಸ್ ಬರ್ತಿದೆ. ಓಕೆ, ಸೊ ಇಲ್ಲಿ ನೀವು ಕೆಲಸ ಮಾಡ್ತಿರೋಂಥ ಸ್ಥಳ, ನೀವಿಲ್ಲಿ ಎಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಲ್ವಾ, ಆ ವರ್ಕ್ ಮಾಡುವಂಥ ಪ್ಲೇಸಲ್ಲಿ ನೀವು ಕಮ್ಯುನಿಕೇಷನ್ ಮಾಡುವಂಥದ್ದು, ಮಾತಾಡುವಂಥ ರೀತಿ ಸ್ವಲ್ಪ ಸ್ಪಷ್ಟವಾಗಿರಲಿ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಯಾಕಂತೇಳಿ ನೀವು ವರ್ಕ್ ಮಾಡ್ತಿರುವಂಥ ಪ್ಲೇಸಲ್ಲೇ ಒಂದು ಪೊಲಿಟಿಕ್ಸ್ ಅಂದರೆ ರಾಜಕೀಯ ಬರುವಂಥದ್ದು, ರಾಜಕೀಯ ನಡೆಯುವಂಥ ಸಾಧ್ಯತೆಗಳಿದೆ ಇಲ್ಲಿ.
ಅಂದ್ರೆ ಇಲ್ಲಿ ಯಾರಾದ್ರೂ ಗೌರ್ಮೆಂಟ್ ಜಾಬ್ ಬಗ್ಗೆ ನೀವೇನಾದ್ರು ಸಮಥಿಂಗ್ ಗೌರ್ಮೆಂಟ್ ಜಾಬ್‌ಗೋಸ್ಕರ ನೀವಿಲ್ಲೇನೋ ವೇಟ್ ಮಾಡ್ತಿದ್ದೀರಾ ಅಥವಾ ಅದಕ್ಕೋಸ್ಕರ ಏನೋ ಒಂದು ಎಕ್ಸಾಮ್ ಬರೀತಿದ್ದೀರಾ, ಎಫರ್ಟ್ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅಥವಾ ನೀವೇನೋ ಕೆಲಸ ಮಾಡ್ತಾ ಇದ್ದೀರಾ, ನೀವು ಗೌರ್ಮೆಂಟ್ ಇದ್ರ ರಿಲೇಟೆಡಲ್ಲೇ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಪ್ರೈವೇಟಲ್ಲಿ ನೀವು ಯಾವುದೋ ಕಂಪ್ನಿಯಲ್ಲಿ ಅಥವಾ ನಿಮ್ಮದೇ ಆದಂಥ ಓನ್ ಬಿಸ್ನೆಸ್ ಏನೋ ಮಾಡ್ತಾ ಇದ್ದೀರಾ. ಯಾವುದೇ ಒಂದು ವಿಷಯದಲ್ಲಿ ಆಗಿರ್ಬೋದು, ಯಾವುದೇ ಒಂದು ವಿಷಯದಲ್ಲಿ ನೀವು ಮಾತಾಡುವಂಥ ಕ್ರಮ ಇರ್ಬೋದು ಅಥವಾ ಮಾತಾಡುವಂಥ ರೀತಿ ಆಗಿರ್ಬೋದು ಅಥವಾ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಮಾತಾಡಿ. ಯಾವುದನ್ನು ಇಲ್ಲಿ ಹೈಡ್ ಮಾಡಿ ಮಾತಾಡುವಂಥದ್ದು ಅಥವಾ ಸಮಥಿಂಗ್ ಮಾತಲ್ಲಿ ಅವ್ರು ಏನು ಅನ್ಕೊಂಡ್ಬಿಡ್ತಾರೋ, ನಾನು ಈ ಥರ ಮಾತಾಡೋದ್ರಿಂದ ಅಂತ ಅನ್ಕೊಂಡು ನೀವೆಲ್ಲೋ ಕೆಲವೊಂದು ವಿಷಯಗಳನ್ನ ನೀವು ಹೈಡ್ ಮಾಡೋದ್ರಿಂದ ನಿಮಗದು ಪ್ರಾಬ್ಲಮ್ ಆಗ್ಬೋದು. ಸೊ, ಹಾಗಾಗಿ ನಿಮ್ ಬೆನ್ನ ಹಿಂದೆ ಎಲ್ಲೋ ಒಂದ್ ಕಡೆ ಇದು ರಾಜಕೀಯವಾಗಿ ನಡೀತಾ ಇದೆ. ವೃತ್ತಿಯಲ್ಲಾಗಿರ್ಬೋದು, ಇಲ್ಲ ಫ್ಯಾಮಿಲಿ ಮೆಂಬರ್ಸ್‌ಗಳ ಮಧ್ಯನೂ ಎಲ್ಲೋ ಒಂದ್ ಕಡೆ ರಾಜಕೀಯ ಆಗ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಿದೆ. ಅಂದ್ರೆ ಅವ್ರ ಮಾತನ್ನ ಇವ್ರು ಯಾಕೆ ಕೇಳ್ತಿದಾರೆ ಅಥವಾ ಇವ್ರ ಮಾತನ್ನ ಅವ್ರು ಕೇಳ್ಬಾರ್ದು ಅಂತ ಹೇಳಿ. ಸಮಥಿಂಗ್ ಯಾವುದೋ ಒಂದು ವಿಷಯದಲ್ಲಿ ಇಲ್ಲಿ ರಾಜಕೀಯ ನಡೀತಾ ಇದೆ. ಸೊ, ರಾಜಕೀಯ ಈಗ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಆಗುವಂತ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಸೊ, ಕೇರ್‌ಫುಲ್ ಆಗಿರಿ ಅನ್ನುವಂತ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ. ಅಂಡ್ ಇಲ್ಲಿ ಕೆಲವೊಂದು ನಿಮ್ಮ ತಪ್ಪು ನಿರ್ಧಾರಗಳು ಆಲ್ರೆಡಿ ಬಂದಿದೆ ಈ ಒಂದು ಎನರ್ಜಿ. ಸೊ, ನಿಮ್ಮ ಕೆಲವೊಂದು ತಪ್ಪು ನಿರ್ಧಾರಗಳು ನಿಮಗೆ ನಿಮ್ಮ ಯಶಸ್ಸಿಗೆ ಕ್ರಿಯೇಟ್ ಮಾಡುತ್ತೆ, ಪ್ರಾಬ್ಲಮ್ ಆಗುತ್ತೆ. ಆ ಥರ ಒಂದು ಸಾಧ್ಯತೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ? ನಿಮ್ ಜೀವನದಲ್ಲಿ ಯಾರ್ ನಂಬೇಕು, ಯಾರನ್ನ ಬಿಡ್ಬೇಕು, ಯಾರ್ ಬಗ್ಗೆ ಎಷ್ಟನ್ನ ನಂಬೇಕು, ಯಾರನ್ನ ಎಷ್ಟು ನಂಬೇಕು ಅಥವಾ ನಿಮ್ ಲೈಫಲ್ಲಿ ಯಾರನ್ನ ಎಷ್ಟು ಮಟ್ಟಿಗೆ ನಿಮ್ ಜೀವನಕ್ಕೆ ಹತ್ರವಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೇರ್‌ಫುಲ್ ಆಗಿರಿ ಅನ್ನುವಂತ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಪ್ರೀತಿ ವಿಷಯದಲ್ಲಿ ನಿಮ್ಗೆ ಚೀಟ್ ಆಗ್ಬೋದು ಅಥವಾ ಪ್ರೀತಿ ವಿಷಯದಲ್ಲಿ ನೀವು ನಂಬಿರುವಂತ ವ್ಯಕ್ತಿನೇ ನಿಮಗೆ ಚೀಟ್ ಮಾಡಬಹುದು. ಅಂಡ್ ಪ್ರೀತಿ ವಿಷಯದಲ್ಲಿ ನಿಮಗೆ ಮೋಸ ಆಗ್ತಾ ಇರ್ಬೋದು ಆಲ್ರೆಡಿ ಇವಾಗ. ಆ ವಿಷಯದಲ್ಲಿ ನೀವೇನು ನಿರ್ಧಾರ ಮಾಡ್ದೇನೆ ಅದನ್ನೇ ಸಹಿಸ್ಕೊಂಡು ಹೋಗ್ತಾ ಇದ್ದೀರಾ. ಸಮಥಿಂಗ್ ಈ ತರ ಎನರ್ಜಿನೂ ಕೂಡ ಬರ್ತಾ ಇದೆ. ಲವ್ ವಿಷಯದಲ್ಲಿ ರಿಲೇಟೆಡ್ ಪ್ರೀತಿ ವಿಷಯದಲ್ಲಿ, ಸಂಬಂಧದ ವಿಷಯದಲ್ಲಿ ಎಲ್ಲೊಂದ್ ಕಡೆ ನೀವೇ ಟಾಲರೇಟ್ ಮಾಡ್ಕೊಳ್ತಿದ್ದೀರಾ. ಇರ್ಲಿ, ಸಹಿಸ್ಕೊಳ್ತಾ ಇದ್ದೀರಾ, ತಾಳ್ಮೆಯಿಂದ ವಹಿಸ್ತಾ ಇದ್ದೀರಾ. ಇರ್ಲಿ, ಇವಾಗ ಸರಿಯಾಗತ್ತೆ, ನಾಳೆ ಸರಿಯಾಗತ್ತೆ ಅಂತ. ಬಟ್ ಇಲ್ಲಿ ಅದಕ್ಕೆ ನಿಮಗಿಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರುವಂಥದ್ದು ಏನಾದ್ರೂ ಒಂದು ಸ್ಟ್ರಾಂಗ್ ಆಗಿರೋ ನಿರ್ಧಾರ ತಗೊಳ್ಳಿ. ಅದು ನೆಕ್ಸ್ಟ್ ನಿಮ್ಮ ಲೈಫಿಗೆ ಅದು ತೊಂದರೆ ಕೊಡಬಾರ್ದು, ಪ್ರಾಬ್ಲಮ್ ಆಗಬಾರ್ದು. ಆ ರೀತಿಯಾಗಿ ನಿರ್ಧಾರಗಳನ್ನ ತಗೊಳ್ಳಿ ಅಂತ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ. ಹಾಗೆ ನೀವು ಯಾರನ್ನೋ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೊಂದು ಸ್ವಲ್ಪ ಎಡವಬಹುದು ಅನ್ನೋಂಥ ಚಾನಲೈಸ್ ಮೆಸೇಜ್ ಕೂಡ ಬರ್ತಾ ಇದೆ ಇಲ್ಲಿ. ಓಕೆ. ಪೇಜ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಎಲ್ಲೋ ಒಂದ್ ಕಡೆ ನೀವು ಯಾರೋ ಒಬ್ರನ್ನ ಅರ್ಥ ಮಾಡ್ಕೊಳ್ಳೋಂಥ ವಿಷಯದಲ್ಲಿ ಸ್ವಲ್ಪ ಎಡವುತ್ತೀರಾ, ಅದ್ರ ಬಗ್ಗೆ ಗಮನ ಇರ್ಲಿ. ಹಾಗೆ ನಿಮ್ಮ ಒಳ ಮನಸ್ಸಲ್ಲಿ ಇರುವಂತ ಕೆಲವೊಂದು ಅನುಮಾನಗಳು, ನಿಮ್ಮ ಮನಸ್ಸಲ್ಲಿ ಕೆಲವೊಂದು ವಿಷಯದಲ್ಲಿ ಯಾವುದೋ ವ್ಯಕ್ತಿ ಬಗ್ಗೆ ಆಗಿರ್ಬೋದು ಅಥವಾ ಯಾವುದೋ ಕೆಲಸದ ಬಗ್ಗೆ ಕೆಲವೊಂದು ವಿಷಯದಲ್ಲಿ ನಿಮಗೆ ಅನುಮಾನಗಳಿದೆ. ಈ ತರ ಇರಬಹುದೇನೋ ಅಥವಾ ಈ ತರ ಇದೆ. ಸಮಥಿಂಗ್ ನಿಮಗೆ ಅವಾಗವಾಗ ನಿಮ್ಮ ಒಳ ಮನಸ್ಸು ನಿಮಗೆ ಇಂಟ್ಯೂಷನ್ ನಿಮಗೆ ಹೇಳ್ತಾ ಇರತ್ತೆ. ಈ ತರ ಇರ್ಬೋದು, ಈ ತರ ಇರ್ಬೋದು. ಸಮಥಿಂಗ್ ನೀವೇನ್ ಮಾಡ್ತೀರ ಅದನ್ನ ಇರ್ಲಿ, ಅದೇನೋ ನೆಗೆಟಿವ್ ಥಾಟ್ಸ್ ಇರ್ಬೋದು ಅಥವಾ ಓವರ್ ಥಿಂಕಿಂಗ್ ಇರ್ಬೋದು ಅಂತ ಹೇಳಿ ನೀವು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಏಸ್ ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ಎಲ್ಲೋ ಒಂದ್ ಕಡೆ ನೀವೇನು ಅನುಮಾನ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಒಳ ಮನಸ್ಸು ನಿಮಗೇನ್ ಹೇಳ್ತಾ ಇದೆ ಅಲ್ವಾ, ಏನ್ ಅನುಮಾನ ಮಾಡ್ತಿದ್ದೀರಾ, ಅದೆಲ್ಲೋ ಒಂದ್ ಕಡೆ ನಿಮಗದು ಖಚಿತ ಆಗತ್ತೆ. ಅಂದ್ರೆ ಅದ್ ನಿಮಗೆ ರಿಯಲ್ ಆಗಿ ಗೊತ್ತಾಗತ್ತೆ. ಅದು ಅನುಮಾನನೋ ಅಥವಾ ಸುಮ್ನೆ ನೀವು ಊಹೆ ಮಾಡ್ಕೊಳ್ತಿದ್ರೋ ಅಥವಾ ಸಮಥಿಂಗ್ ಏನು ಅನ್ನೋದು ನಿಮಗೆ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ಅನ್ನೋ ಮುಂದಿನ ದಿನದಲ್ಲಿ ಅರ್ಥ ಆಗತ್ತೆ. ಇದನ್ನ ನೀವು ತಿಳ್ಕೊಳ್ತೀರಾ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ. ಅಂಡ್ ಹಣ ಮತ್ತೆ ವ್ಯವಹಾರದಲ್ಲಿ ಏಸ್ ಆಫ್ ಪೆಂಟಿಕಲ್ ಬಂದಿದೆ. ಹಣ ಅಥವಾ ನೀವು ಕೆಲಸ ಮಾಡ್ತಿರುವಂಥ ವರ್ಕಲ್ಲಿ ಇರಬಹುದು ಅಥವಾ ಸಮಥಿಂಗ್ ನಿಮ್ಮ ಕೆರಿಯರ್ ವಿಷಯವಾಗಿನೇ. ಓಕೆನಾ? ಟೋಟಲ್ ಓವರ್ ಆಲ್ ಆಗಿ ನಿಮ್ಮ ಬಿಸ್ನೆಸ್ ಇರ್ಬೋದು, ಕೆರಿಯರ್ ವಿಷಯವಾಗಿ ಹಣದ ವ್ಯವಹಾರದಲ್ಲಿ ಯಾರೋ ಒಬ್ರು ನಿಮ್ಮನ್ನ ಲಾಭಕ್ಕಾಗಿ ಬಳಸ್ಕೊಳ್ಬಹುದು. ಯಾರಾದ್ರೂ ನಿಮಗೆ ಲಾಭಕ್ಕೋಸ್ಕರ, ಅವರ ಒಂದು ಕೆಲಸ ಆಗಕ್ಕೋಸ್ಕರ ನಿಮ್ಮನ್ನ ಬಳಸ್ಕೊಳ್ತಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಬಿ ಕೇರ್‌ಫುಲ್. ಯಾರಾದ್ರೂ ನಿಮಗೆ ವ್ಯವಹಾರದಲ್ಲಿ ನೀನ್ ಇನ್ವೆಸ್ಟ್‌ಮೆಂಟ್ ಮಾಡು, ನಾನು ಅದನ್ನ ನೋಡ್ಕೊಳ್ತೀನಿ ಅಥವಾ ಸಮಥಿಂಗ್ ಏನಾದ್ರೂ ನಿಮಗೆ ಬಿಸ್ನೆಸ್ ರಿಲೇಟೆಡ್ ಅಲ್ಲಿ ಅಥವಾ ವರ್ಕ್ ರಿಲೇಟೆಡ್ ಅಲ್ಲಿ ಅಥವಾ ನೀವು ವರ್ಕ್ ಮಾಡ್ತಿರುವಂಥ ಪ್ಲೇಸಲ್ಲಿ ಏನಾದ್ರೂ ನಿಮ್ಮನ್ನ ಸಿಕ್ಸಾಕಿ ನಿಮ್ಮಿಂದ ಅವ್ರೇನೋ ಕೆಲಸ ಮಾಡ್ಕೊಳ್ಬೇಕು ಅಂತ ಏನಾದ್ರೂ ಬರ್ತಾರೆ ಅಥವಾ ಈ ತರ ಮಾತುಕತೆ ಆಡ್ತಿದ್ದಾರೆ ಅಂದ್ರೆ ಸ್ವಲ್ಪ ಕೇರ್‌ಫುಲ್ ಆಗಿರಿ. ಅದ್ರ ಬಗ್ಗೆ ಒಂದು 4 ಸಲ ಯೋಚನೆ ಮಾಡಿ ಅದ್ರ ಬಗ್ಗೆ ನಿರ್ಧಾರಗಳನ್ನ ತಗೊಳ್ಳಿ. ಓಕೆ. ಸೊ, ಇಲ್ಲಿ ಓವರ್ ಆಲ್ ನೋಡಿದಾಗ ನಿಮ್ಮ ಹಣಕಾಸಿನ ವ್ಯವಹಾರದಲ್ಲಿ ಅಥವಾ ನೀವು ಕೆಲಸ ಮಾಡ್ತಿರುವಂತ ಸ್ಥಳದಲ್ಲಿ ಅವ್ರ ಲಾಭಕ್ಕೋಸ್ಕರ ನಿಮ್ಮನ್ನ ಬಳಸ್ಕೊಳ್ತಾರೆ ಅನ್ನುವಂತ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ಕೇರ್‌ಫುಲ್ ಆಗಿರಿ ಅಂತ ಹೇಳಿ. ಓಕೆ. ಅಂಡ್ ಇಲ್ಲಿ ಕೆಲವೊಬ್ರು ಏನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಕೆಲವೊಂದು ನಿರ್ಧಾರಗಳ ತಗೊಳ್ಳುವಂತ ವಿಷಯದಲ್ಲಿ ತುಂಬಾ ಎಡವುತ್ತಾ ಇದ್ದೀರಾ. ಸೊ, ರೀಸೆಂಟ್ ಡೇಸಲ್ಲೂ ನಿಮಗೆ ಕೆಲವೊಂದು ವಿಷಯದಲ್ಲಿ ನಿರ್ಧಾರ ಮಾಡಕ್ ಕಷ್ಟ ಆಗಿರ್ಬೋದು. ಅಂಡ್ ಮುಂದೆ ನೀವೇನೋ ಒಂದು ನಿರ್ಧಾರ ತಗೊಳ್ಬೇಕು ಅಂತ ಇದ್ದೀರಾ. ಬಟ್ ಅದರಲ್ಲಿ ಯಾವ ರೀತಿ ಯೋಚನೆ ಮಾಡ್ಬೇಕು, ಯಾವ ರೀತಿ ನಿರ್ಧಾರ ತಗೊಳ್ಬೇಕು, ಇಲ್ಲಿ ಕನ್ಫ್ಯೂಷನ್ ನಡೀತಾ ಇದೆ ನಿಮ್ಮ ಮಧ್ಯ. ಓಕೆ.
ಸೊ ಇಲ್ಲಿ ಭಾವನೆಗಳು, ನಿಮ್ಮ ಫೀಲಿಂಗ್ಸ್ ಏನಿದೆ ಅದನ್ನ ಫಸ್ಟ್ ಬದಿಗಿಡಿ. ಫೀಲಿಂಗ್ಸ್‌ನ ನೀವು ನಿರ್ಧಾರ ಮಾಡೋದಲ್ಲ. ನಿಮ್ಮ ಲೈಫಲ್ಲಿ ಏನ್ ಬೇಕು, ಏನ್ ಬೇಡ ಅನ್ನೋದನ್ನ ನೀವು ಮುಂದಿನ ಜೀವನದಲ್ಲಿ ನಿಮ್ಗೆ ಖುಷಿಯಾಗಿರ್ತೀರಾ, ಖುಷಿಯಾಗಿರಲ್ವಾ? ಅದ್ರ ಬಗ್ಗೆ ಯೋಚನೆ ಮಾಡಿ. ನೀವು ಫೀಲಿಂಗ್ಸನ್ನ ಏನೋ ಒಂದ್ ಇಲ್ಲಿ ಅವ್ರು ಏನೋ ಅನ್ಕೊಂಡ್ಬಿಡ್ತಾರೆ, ನಾನು ಈ ತರ ಹೇಳೋದ್ರಿಂದ ಅಥವಾ ನಾನು ಈ ತರ ನಿರ್ಧಾರ ಮಾಡೋದ್ರಿಂದ ಅವ್ರಿಗೇನ ಎಫೆಕ್ಟ್ ಆಗುತ್ತೋ, ಅವ್ರಿಗೆ ಎಫೆಕ್ಟ್ ಆಗತ್ತೆ ಅಲ್ಲ, ನಿಮ್ ಲೈಫಲ್ಲಿ ಮುಂದೆ ಹೇಗೆ ಎಫೆಕ್ಟ್ ಆಗತ್ತೆ ಅದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಓಕೆ? ಸೊ ಇಲ್ಲಿ ನಂಬಿಕೆ ಇಡಿ. ನಿಮ್ ನಿರ್ಧಾರದ ಮೇಲೆ ನಿಮಗ್ ನಂಬಿಕೆ ಇರ್ಲಿ. ಓಕೆನಾ? ನೀವ್ ಯಾವ್ದೋ ಫೀಲಿಂಗ್ಸಿಗೆ ಸಿಕ್ಕಿಬಿದ್ದು ಅಥವಾ ಯಾವ್ದೋ ಒಂದ್ ಫೀಲಿಂಗಲ್ಲಿ ನೀವೇನೋ ನಿರ್ಧಾರ ಮಾಡೋದಲ್ಲ. ಬಟ್ ಇಲ್ಲಿ ನೀವೇನ್ ನಿರ್ಧಾರ ಮಾಡಿರ್ತೀರ ಅದ್ರ ಮೇಲೆ ನಿಮ್ಗೆ ನಂಬಿಕೆ ಇರಬೇಕು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಸೆಲ್ಫ್ ಕಾನ್ಫಿಡೆಂಟ್ ಇರ್ಬೋದು ಅಥವಾ ನಿಮ್ಮ ಮೇಲೆ ನೀವು ಬಿಲೀವ್ ಮಾಡಿ, ನಿಮ್ಮ ಆಲೋಚನೆಗಳ ಮೇಲೆ ನೀವು ನಿಂತ್ಕೊಳ್ಳಿ, ನಿಮ್ಮ ನಿರ್ಧಾರದ ಮೇಲೆ ನೀವು ನಿಂತ್ಕೊಳ್ಳಿ. ಓಕೆನಾ? ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ಯಾರೋ ಒಬ್ರಿಗೋಸ್ಕರ ನಿರ್ಧಾರ ಮಾಡೋದಲ್ಲ. ನಿಮ್ ಜೀವನಕ್ಕೆ ಏನ್ ಬೇಕಾಗಿದೆ ಅದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಜಸ್ಟಿಸ್ ಕಾರ್ಡ್ ಬರ್ತಿರೋದ್ರಿಂದ ಓಕೆ, ಮೋಸ ಅಥವಾ ನಿಮ್ಮನ್ನ ದುರ್ಬಳಕೆ ಮಾಡ್ಕೊಳ್ಲಿಕ್ಕೆ ಯಾರಾದ್ರೂ ನಿಮ್ಮನ್ನ ದುರ್ಬಳಕೆ ಮಾಡ್ಕೊಳ್ತಾರೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಅದನ್ನ ನೀವು ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಕೇರ್ಫುಲ್ ಆಗಿ ಇರ್ಲೇಬೇಕು. ನಿಮ್ಮನ್ನ ಯಾರೋ ಒಬ್ರು ವ್ಯಕ್ತಿ ಮೋಸ ಮಾಡುವಂತ ಸಿಚುಯೇಷನ್ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನಿಮ್ಮ ಪಾರ್ಟ್ನರೇ ಆಗಬಹುದು, ಪರ್ಸನ್ನೇ ಆಗಿರ್ಬೋದು, ಅಥವಾ ನಿಮ್ಮ ವ್ಯವಹಾರ ಮಾಡುವಂತ ಪಾರ್ಟ್ನರ್ಸ್ ಆಗಿರ್ಬೋದು, ಬಿಸ್ನೆಸ್ ಮಾಡ್ತಿರುವಂತ ಪಾರ್ಟ್ನರ್ಸ್ ಆಗಿರ್ಬೋದು. ಕೇರ್ಫುಲ್ ಆಗಿರಿ. ಯಾರನ್ನೇ ಆದ್ರೂ ಅತಿಯಾಗಿ ನಂಬಿಕೆ ಇಟ್ಕೊಳ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಅವ್ರ ಬಗ್ಗೆ ಕೇರ್ಫುಲ್ ಆಗಿರಿ, ಯೋಚನೆ ಮಾಡಿ ಅಂಡ್ ಅವ್ರ ಬಗ್ಗೆ ಪ್ರಶ್ನೆ ಮಾಡಿ, ಕೇಳಿ ಅವರಿಗೆ. ಅಂಡ್ ತುಂಬಾ ತಿಳ್ಕೊಬೇಕಾಗತ್ತೆ. ನಿಮ್ ಜೊತೆಗೆ ಯಾರೋ ಒಬ್ರು ಪಾರ್ಟ್ನರ್ ಆಗಿ ಬರ್ತಾ ಇದ್ದಾರೆ, ವ್ಯವಹಾರದಲ್ಲಾಗಿರ್ಬೋದು, ಲೈಫ್ ಪಾರ್ಟ್ನರೇ ಆಗಿರ್ಬೋದು, ನಿಮ್ ಜೊತೆಗೆ ಅವರಾಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದ್ಸಲ ಯೋಚನೆ ಮಾಡಿ, ಕ್ರಾಸ್ ಚೆಕ್ ಮಾಡಿ ನೀವು ಅದನ್ನ ಏನು ನಿಮ್ ಲೈಫಿಗೆ ಬೇಕೋ ಬೇಡವಾ ಅಂದ್ರೆ ನಿರ್ಧಾರಗಳನ್ನ ಮಾಡಿ ಅಂತ ಇಲ್ಲಿ ಬರ್ತಿದೆ. ದುರ್ಬಳಕೆ ಮಾಡ್ಕೊಳ್ತಾರೆ ನಿಮ್ಮನ್ನ, ಸುಮ್ನೆ ಯೂಸ್ ಮಾಡ್ಕೊಳ್ತಾರೆ. ಎಲ್ಲೋ ಒಂದ್ ಕಡೆ ಇಷ್ಟು ದಿನದವರೆಗೂ ಎಲ್ಲೋ ಒಂದ್ ಕಡೆ ನೀವು ನಿಮ್ ಯಾವ್ದೋ ಒಂದ್ ವಿಷಯದಲ್ಲಿ ತುಂಬಾ ಏನ್ ಹೇಳ್ಬೋದು, ಆ ಪರ್ಸನ್‌ಕ್ಕಿಂತ ನೀವೇ ಹೆಚ್ಚಾಗಿ ಆ ವ್ಯಕ್ತಿ ಕೊಟ್ಟಿದ್ದೀರಾ. ಆ ವ್ಯಕ್ತಿನ ನೀವೇನ್ ತಗೊಳ್ಬೇಕಲ್ವಾ, ಅದಕ್ಕಿಂತ ಹೆಚ್ಚಾಗಿ ನೀವೇ ಆ ವ್ಯಕ್ತಿಗೆ ಜಾಸ್ತಿ ಮಾಡಿದ್ದೀರಾ. ನೀವೇ ಆ ವ್ಯಕ್ತಿಗೆ ಜಾಸ್ತಿ ಕೊಟ್ಟಿದ್ದೀರಾ. ಮನಿ ವಿಷಯದಲ್ಲಾಗಿರ್ಬೋದು, ಅಥವಾ ಪ್ರೀತಿ ವಿಷಯದಲ್ಲೇ ಆಗಿರ್ಬೋದು, ಅಥವಾ ಕೇರ್ ಆಗಿರ್ಬೋದು, ಅಥವಾ ಆ ವ್ಯಕ್ತಿನ ಕಾಳಜಿ ವಹಿಸೋದಲ್ಲಾಗಿರ್ಬೋದು. ನಿಮ್ ಸೈಡಿಂದನೇ ಜಾಸ್ತಿ ಆ ಕಡೆ ಸೈಡಿಗೆ ಹೋಗಿದೆ. ಸೊ ಆ ಕಡೆ ಸೈಡಿಂದ ನಿಮಗೆ ನಿಮ್ ಮನ್ಸಿಗೆ ತೃಪ್ತಿ ಆಗುವ ಹಾಗೆ, ಅಥವಾ ನಿಮ್ಗೆ ಒಂದು ಓಕೆ, ನನ್ಗೆ ಯಾರೊಬ್ರು ವ್ಯಕ್ತಿ ಇದ್ದಾರೆ ಅಥವಾ ನನ್ನನ್ನು ಯಾರೊಬ್ರು ಕೇರ್ ಮಾಡ್ತಾರೆ ಅನ್ನೋಂಥದ್ದು ಆ ಥರ ಒಂದು ಫೀಲ್ ನಿಮಗೆ ಆ ವ್ಯಕ್ತಿಯಿಂದ ಸಿಗ್ಲಿಲ್ಲ. ನಿಮ್ಮ ಪಾರ್ಟ್ನರ್ಸ್ ಯಾರಿದ್ದಾರೆ, ಇಲ್ಲಿ ರಿಲೇಶನ್‌ಶಿಪ್ ಅಲ್ಲೂ ಆಗಿರ್ಬೋದು ಅಥವಾ ಕೆಲಸದ ವ್ಯವಹಾರದಲ್ಲೂ ಆಗಿರಬಹುದು. ಇಲ್ಲೆಲ್ಲೋ ಒಂದ್ ಕಡೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಆ ಎದುರಿನ ವ್ಯಕ್ತಿಯಿಂದ. ಸೊ ನಿಮ್ ಸೈಡಿಂದ ತುಂಬಾ ಹೋಗ್ತಾ ಇದೆ. ಸೊ ಹಾಗಾಗಿ ಕೇರ್‌ಫುಲ್ ಆಗಿರಿ. ನಿಮ್ಮನ್ನ ದುರ್ಬಳಕೆ ಮಾಡ್ಕೊಳ್ಳುವಂಥದ್ದು ಇಲ್ಲಿ ಚಾನ್ಸಸ್ ಕಾಣಿಸ್ತಾ ಇದೆ. ಸೊ ಎಚ್ಚರಿಕೆಯಿಂದ ಇರಿ ಅಂತ ಇಲ್ಲಿ ಬರ್ತಿದೆ. ಅಂಡ್ ಕೆಲವೊಬ್ರು ಇಲ್ಲಿ ಭ್ರಮೆ ಇರ್ಬೋದು ಅಥವಾ ಕೆಲವೊಂದು ತಪ್ಪು ಊಹೆಗಳನ್ನ ಮಾಡ್ತಾ ಇದ್ದೀರಾ. ಇಲ್ಲಿ ಆ ವ್ಯಕ್ತಿ ನಿಮ್ಮನ್ನ ಟ್ರೂ ಆಗಿ ಲವ್ ಮಾಡ್ತಿದ್ರು, ಅಥವಾ ಆ ವ್ಯಕ್ತಿ ನಿಮ್ ವಿಷಯದಲ್ಲಿ ಟ್ರೂ ಆಗಿದ್ರು, ಅಥವಾ ವ್ಯವಹಾರದಲ್ಲಿ ಆ ವ್ಯಕ್ತಿ ಟ್ರೂ ಆಗಿದ್ರು, ಎಲ್ಲೋ ಒಂದ್ ಕಡೆ ನಿಮ್ಮ ಊಹೆ ತಪ್ಪಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ನೀವು ಅವ್ರ ಬಗ್ಗೆ ತಪ್ಪಾಗಿ ಊಹೆ ಮಾಡ್ತಿರ್ಬಹುದು, ಅಥವಾ ಯಾರೋ ಹೇಳಿದ ಮಾತನ್ನ ಕೇಳಿ ನೀವು ಅವ್ರ ಬಗ್ಗೆ ತಪ್ಪಾಗಿ ತಿಳಿತಾ ಇರ್ಬೋದು. ಅಂಡ್ ಇಲ್ಲಿ ಕೆಲವೊಂದು ವಿಷಯದಲ್ಲಿ ನೀವು ಭ್ರಮೆಯಲ್ಲೂ ಕೂಡ ಇರಬಹುದು. ಆ ಥರನೂ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ಓವರ್ ಆಲ್ ನೋಡ್ದಾಗ ನೀವಿಲ್ಲಿ ಯಾರೋ ಹೇಳಿದ ಮಾತನ್ನ ಕೇಳಿ ಅವ್ರ ಬಗ್ಗೆ ಏನೋ ತಪ್ಪಾಗಿ ತಿಳ್ಕೊಳ್ತಿದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಯೋಚನೆ ಮಾಡಿ. ಓಕೆನಾ? ಸೊ ಇಲ್ಲಿ ಯಾರ ಮೇಲೆ ನಂಬಿಕೆ ಇಡ್ಬೇಕಂತ ಇದ್ರೂ ಕೂಡ ಜಾಗ್ರತೆಯಿಂದ ಸ್ವಲ್ಪ 2, 3 ಸಲ ಯೋಚನೆ ಮಾಡಿ ಆಮೇಲೆ ನೀವು ನಂಬಿಕೆನ ಇಡಿ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆನಾ? ಅಂಡ್ ಇಲ್ಲಿ ತೀರ್ಮಾನಗಳನ್ನ ಮಾಡ್ಬೇಕಾದ್ರೂ ಕೂಡ ಅಷ್ಟೇನೆ. ಯಾವುದೋ ಒಂದು ವಿಷಯದ ಬಗ್ಗೆ ನೀವೇನೋ ಒಂದು ಡಿಸಿಷನ್ ತಗೊಳ್ತಿದ್ದೀರಾ, ಇದ್ರ ಬಗ್ಗೆ ಏನೋ ಒಂದು ಜಸ್ಟಿಸ್ ಕಾರ್ಡ್ ಬರ್ತಿರೋದ್ರಿಂದ ಇದನ್ನ ಎಂಡ್ ಮಾಡ್ಬೇಕು ಅಥವಾ ಕಂಟಿನ್ಯೂ ಮಾಡ್ಬೇಕು ಅಥವಾ ಸಮಥಿಂಗ್ ಏನೋ ಒಂದು ನಿರ್ಧಾರ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಬುದ್ಧಿಯಿಂದ ನಿರ್ಧಾರಗಳನ್ನ ತಗೊಳ್ಳಿ. ಭಾವನೆಗಳಿಂದ ಅಲ್ಲ. ಓಕೆನಾ? ಸೊ ಫೀಲಿಂಗ್ಸಿಂದ ಅಲ್ಲ. ನೀವೇನೇ ನಿರ್ಧಾರ ಮಾಡೋದಿದ್ರುನು, ನೀವು ಏನೇ ನಿರ್ಧಾರ ಮಾಡೋದಿದ್ರು ಕೂಡ ಬುದ್ಧಿಯಿಂದ, ನಿಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗಿಸಿ. ಬೇರೆಯವ್ರು ಹೇಳಿದ ಮಾತನ್ನ ಕೇಳಿ ನೀವು ನಿರ್ಧಾರ ಮಾಡ್ಬೇಡಿ, ಅಥವಾ ಬೇರೆಯವರಿಗೆ ಡಿಪೆಂಡ್ ಆಗಿ ನೀವು ನಿರ್ಧಾರ ಮಾಡ್ಬೇಡಿ. ಅಥವಾ ನಿರ್ಧಾರ ಮಾಡ್ತಿರುವಾಗ ಬೇರೆಯವ್ರ ಬಗ್ಗೆ ಅವ್ರ ಲೈಫ್ ಹೇಗಿರುತ್ತೆ, ಅವ್ರು ಏನಾಗ್ಬಿಡ್ತಾರೋ ಅನ್ನೋಂಥ ದೃಷ್ಟಿಯಲ್ಲಿ ನೀವು ನಿರ್ಧಾರಗಳನ್ನ ಮಾಡಬೇಡಿ. ಆದಷ್ಟು ಕೇರ್‌ಫುಲ್ ಆಗಿರಿ ಅನ್ನೋಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಅಂಡ್ ಲವ್ ರಿಲೇಶನ್‌ಶಿಪ್ ಅಲ್ಲಿ ನೋಡಿದಾಗ ಎಲ್ಲೋ ಒಂದ್ ಕಡೆ ಇಲ್ಲಿ ಟ್ರಯಾಂಗಲ್ ಲವ್ ಕಾಣಿಸ್ತಾ ಇದೆ. ಓಕೆ? ಇಲ್ಲಿ ಒಬ್ರೊಬ್ರನ್ನ ಪಡೋದು, ಇನ್ನೊಬ್ರು ಇನ್ಯಾರನ್ನೋ ಇಷ್ಟಪಡ್ತಿರೋವಂಥದ್ದು. ಟ್ರಯಾಂಗಲ್ ಲವ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಿಮಗಿಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರೋಂಥ ಮೆಸೇಜಸ್, ಸ್ಟ್ರಾಂಗ್ ಆಗಿ ನೀವು ನಿರ್ಧಾರಗಳನ್ನ ತಗೊಳ್ಬೇಕಾಗತ್ತೆ. ಮೈಂಡಿಂದ ಯೋಚನೆ ಮಾಡಿ, ಬುದ್ಧಿನ ಖರ್ಚು ಮಾಡಿ ಇದಕ್ಕೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಇದಕ್ಕೆ ಏಂಜಲ್ ಕಾರ್ಡ್ ಏನ್ ಹೇಳ್ತಿದ್ದಾರೆ, ಏಂಜಲಿಂದ ಏನ್ ನಿಮ್ಗೆ ಗೈಡೆನ್ಸ್ ಬರ್ತಿದೆ ಚೆಕ್ ಮಾಡೋಣ.
ನಾಟ್ ದ ರೈಟ್ ಟೈಮ್ ಬರ್ತಾ ಇದೆ. ಓಕೆ, ಬಿಗ್ ಹ್ಯಾಪಿ ಚೇಂಜಸ್. ಎಸ್, ಇಲ್ಲಿ ಕೆಲವೊಬ್ಬರಿಗೆ ಡೌಟ್ ಇರ್ಬೋದು, ಈ ಥರ ಡಿಸಿಷನ್ನ ತಗೊಳ್ಳೋದ್ರಿಂದ ವಿದಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಬರ್ತಾ ಇದೆ, ಈ ಥರ ಡಿಸಿಷನ್ನ ತಗೊಳ್ಳೋದ್ರಿಂದ ಮುಂದೆ ನನ್ನ ಲೈಫಲ್ಲಿ ಏನಾದರೂ ಎಫೆಕ್ಟ್ ಆಗುತ್ತಾ ಅಥವಾ ಸಮಥಿಂಗ್ ಓಕೆ, ವಿಡಿಯೋ ಕಟ್ ಆಗಿತ್ತು, ಬ್ರೇಕ್ ಆಗಿತ್ತು. ಸೊ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟು. ಎಸ್, ಇಲ್ಲಿ ನಿರ್ಧಾರಗಳನ್ನು ತಗೊಳ್ಳೋದ್ರಿಂದ ಬೇರೆ ಯಾರಿಗಾದ್ರೂ ಎಫೆಕ್ಟ್ ಆಗುತ್ತಾ ಅಥವಾ ಏನು ಈ ಥರ ಸಮಥಿಂಗ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಲೈಫಲ್ಲಿ ಏನಾದರೂ ಚೇಂಜಸ್ ಆಗ್ಬೋದಾ, ಅಥವಾ ನಿರ್ಧಾರ ತಗೊಳ್ಳುವಾಗ ಭಯ ಪಡ್ತಾ ಇದ್ದೀರಾ? ಬಿಗ್ ಹ್ಯಾಪಿ ಚೇಂಜಸ್, ನಿರ್ಧಾರದಿಂದ ನೀವು ತಗೊಳ್ಳೋಂಥ ನಿರ್ಧಾರದಿಂದ ಏನೂ ಎಫೆಕ್ಟ್ ಆಗಲ್ಲ, ಬಿಗ್ ಚೇಂಜಸ್ನೇ ನೋಡ್ತೀರಾ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್, ಹಾಗೆ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಹೇಳಿ ಬರ್ತಾ ಇದೆ. ಕೆಲವೊಬ್ಬರಿಗೆ ಫ್ಯೂ ಮಂತ್ಸಲ್ಲಿ ಚೇಂಜಸ್ನ ನೋಡಿದ್ರು, ಕೆಲವೊಬ್ಬರಿಗೆ ಫ್ಯೂ ವೀಕ್ಸಲ್ಲಿ ಚೇಂಜಸ್ನ ನೋಡ್ತೀರಾ. ನಾಟ್ ದ ರೈಟ್ ಟೈಮ್, ಇವಾಗ ನಿಮಗೆ ನಾಟ್ ದ ರೈಟ್ ಟೈಮ್ ಅಂದರೆ ಇವಾಗ ನಿಮಗೆ ಒಳ್ಳೆ ಸಮಯ ಇಲ್ಲದೆ ಇರ್ಬೋದು, ಬಟ್ ಮುಂದಿನ ದಿನದಲ್ಲಿ ಒಳ್ಳೆ ಸಮಯ ಬಂದೇ ಬರುತ್ತೆ. ಚಿಂತೆ ಮಾಡಬೇಡಿ, ಧೈರ್ಯವಾಗಿ ನಿರ್ಧಾರಗಳನ್ನು ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಹಾಗೆಯೇ ಯಾರೆಲ್ಲ ಯಂತ್ರಗಳನ್ನು ಬಳಸಬೇಕಂತ ಇದ್ದೀರಾ, ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಯಂತ್ರಗಳನ್ನು ಬಳಸೋರು. ಓಕೆ, ಸೊ ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನು ಕ್ಲಿಯರ್ ಆಗಿ ತಿಳಿಸ್ಬಿಟ್ಟು ಯಂತ್ರಗಳನ್ನ ಪಡ್ಕೊಳ್ಳಿ. ಥ್ಯಾಂಕ್ ಯು.